ಎಲ್ಲರಿಗೂ ನಮಸ್ಕಾರ. Good afternoon, everyone, to this special occasion. I want to thank the Honorable Home Minister of Karnataka and all the esteemed dignitaries present here today. Your support means a lot to us and to the families we serve. The Joya Lucas Foundation was formed in 2009 and believes in giving back to the society. Today is a celebration of hope, compassion and new beginnings. A home is more than a building. It is where families grow, children's dream and new beginnings. Thanks to the Joya Lucas Foundation, we are proud to hand over 50 Joy Homes to delivering families in Karnataka. To all the families receiving their homes today, may you all have a good home filled with joy and new beginnings. And to everyone who helped to make this possible, thank you. Together we are not just building homes, we are building a better tomorrow. Thank you. ಮೊದಲನೇದಾಗಿ ಜಾಯ್ ಲುಕಾಸ್ ಫೌಂಡೇಶನ್ ಅವರಿಗೆ, ಅವರ ಅಧ್ಯಕ್ಷರು ಮತ್ತು ಎಲ್ಲ ಗೌರವಾನ್ವಿತ ಸದಸ್ಯರಿಗೆ ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಕಾರಣ ತಮಗೆಲ್ಲ ಗೊತ್ತಿರೋ ಹಾಗೆ ಬಹಳಷ್ಟು ಜನ ಬಡವರಿದ್ದಾರೆ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ. ವಸತಿ ಇಲ್ಲದೆ ಇದ್ದವರಿದ್ದಾರೆ. ಸರ್ಕಾರಗಳು ಕಾರ್ಯಕ್ರಮಗಳನ್ನು ರೂಪಿಸಿದ್ದಾವೆ. ಅವರಿಗೆ, ಬಡವರಿಗೆ ಮನೆ ಕಟ್ಟಿಕೊಡುವಂಥ ಕಾರ್ಯಕ್ರಮಗಳನ್ನು ನಾವು ಪ್ರತಿ ವರ್ಷ ಸರ್ಕಾರ ನಡೆಸುತ್ತೆ. ಲಕ್ಷಾಂತರ ಮನೆಗಳನ್ನು ಕಟ್ಟಿಕೊಡ್ತೇವೆ. ಆದರೂ ಕೂಡ ಎಲ್ಲೋ ಒಂದು ಕಡೆ ವಸತಿ ಇಲ್ಲದೆ ಇರೋ ಸಂಖ್ಯೆ ಜಾಸ್ತಿನೇ ಆಗ್ತಾ ಹೋಗುತ್ತೆ. ಯಾಕೆಂದರೆ ಕುಟುಂಬಗಳು ಡಿವೈಡ್ ಆಗ್ತಾರೆ, ಮಕ್ಕಳುಗಳು ಬೆಳೀತಾರೆ, ಮತ್ತು ಅವರು ಮದುವೆ ಮಾಡ್ಕೊಳ್ತಾರೆ, ಅವರು ಹೊಸದಾಗಿ ಕುಟುಂಬ ಪ್ರಾರಂಭ ಮಾಡಬೇಕು. ಆ ಸಂದರ್ಭದಲ್ಲಿ ಅವರೇ ಬೇರೆ ಕಡೆ ಮನೆ ಮಾಡ್ಕೊಂಡು ಇರಬೇಕಾಗುತ್ತೆ. ಅದಕ್ಕಾಗಿ ಆ ಬಡತನದ ಜೊತೆಯಲ್ಲಿ ಇದು ಕೂಡ ಹೆಚ್ಚು ಬೆಳ್ಕೊಂಡು ಹೋಗುತ್ತೆ. ಆದರೆ ಜಾಯ್ ಲುಕಾಸ್ ಅಂತ ಸಂಸ್ಥೆಯವರು ತಮ್ಮ ಆದಾಯದಲ್ಲಿ ಬಡವರಿಗೆ ನಾನು ಸಹಾಯ ಮಾಡಬೇಕು ಅನ್ನುವಂಥ ಚಿಂತನೆ ಇದೆಯಲ್ಲ, ಅದು ಬಹಳ ದೊಡ್ಡದು ಅಂತ ಹೇಳಿ ನಾನು ಭಾವಿಸ್ತೇನೆ. ಎಲ್ಲರಿಗೂ ಬರೋದಿಲ್ಲ ಅದು. ಆ ದೊಡ್ಡ ಮನಸ್ಸು ಅಂತ ಕರಿತೀವಿ ನಾವು. ಆ ದೊಡ್ಡ ಮನಸ್ಸು ಎಲ್ಲರಿಗೂ ಬರೋದಿಲ್ಲ. ಆದರೆ ಜಾಯ್ ಲುಕಾಸ್ ಅವರು ಇವತ್ತು ಸುಮಾರು 414 ಮನೆಗಳನ್ನು ಈಗಾಗಲೇ ಇಡೀ ಕೇರಳದಲ್ಲಿ, ಕರ್ನಾಟಕದಲ್ಲಿ ಮತ್ತು ಆಂಧ್ರದಲ್ಲಿ, ತೆಲಂಗಾಣದಲ್ಲಿ ಮಾಡಿಕೊಟ್ಟಿದ್ದಾರೆ ಅಂತ ಕೇಳಿದೆ. ಇವತ್ತು 50 ಮನೆಗಳನ್ನು ಬಡವರಿಗೆ ಹಂಚುವಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಬಹಳ ಸಂತೋಷ. ನಾನು ಮತ್ತೊಂದು ಬಾರಿ ಅವರಿಗೆ ಅಭಿನಂದನೆಯನ್ನು ಹೇಳ್ತೇನೆ. So many scholarships you are giving. You are helping poorer children, particularly those who have no parents. This is very important. Otherwise, those children, who knows where they will go and how they will spend the rest of the life. ಆದ್ದರಿಂದ ನೀವು ಆ ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಇದ್ದೀರಿ. ಅದರ ಜೊತೆಗೆ ಡಿಫರೆಂಟ್ಲಿ ಏಬಲ್ಡ್ ಆ ಮಕ್ಕಳಿದ್ದಾರೆ ಅಥವಾ ಆ ಜನ ಇದ್ದಾರೆ, ಅವರಿಗೆ ಸಮಾಜದಲ್ಲಿ ಸಹಕಾರ ಸಿಗೋದೇ ಇಲ್ಲ.
ಅದು ಕೂಡ ತಾವು ತಮ್ಮ ಕಾರ್ಯಕ್ರಮದಲ್ಲಿ ಮಾಡಿಕೊಂಡಿದ್ದೀರಿ. ಜೊತೆಗೆ ಮಹಿಳೆಯರಿಗೆ, ಅದರಲ್ಲಿ ವಿಶೇಷವಾಗಿ ಯಾರು ಅವರ ಕುಟುಂಬದಲ್ಲಿ ತೊಂದರೆಗೆ ಸಿಕ್ಕಾಕೊಂಡಿರ್ತಾರೆ, ಕೆಲವು ಸಂದರ್ಭದಲ್ಲಿ ಅವರ ಗಂಡ ಬಿಟ್ಟಿರ್ತಾನೆ ಅಥವಾ ತಂದೆ ತಾಯಿಗಳು ನೋಡ್ಕೊಳ್ಳೋದಿಲ್ಲ, ಈ ರೀತಿ ಮಕ್ಕಳು ಮಹಿಳೆಯರು ಯಾರಿದ್ದಾರೆ ಅವರಿಗೂ ಕೂಡ ನಿಮ್ಮ ಕಾರ್ಯಕ್ರಮವನ್ನು ವಿಶೇಷವಾಗಿ ಮಾಡಿಕೊಂಡಿದ್ದಾರೆ. ಅದಕ್ಕಾಗಿ ಈ ಎಲ್ಲ ಕಾರ್ಯಕ್ರಮಗಳು ಯಾರು ಮಾಡ್ಲಿಕ್ಕೆ ಸಾಧ್ಯ ಅಂದರೆ ಅವರು ಒಂದು ರೀತಿ ದೊಡ್ಡ ಮನಸ್ಸಿರಬೇಕು ಅಂತ. ಆ ದೊಡ್ಡ ಮನಸ್ಸಿರೋದು ಜಾಯ್ ಅಲುಕಾಸ್ ಅವರ ಚೇರ್ಮನ್ ಅವರಿಗೆ ಮತ್ತು ಅವರ ಕುಟುಂಬ ವರ್ಗದವರಿಗೆ ಅಂತ ಹೇಳಿದರೆ ಅದು ಅತಿಶಯೋಕ್ತಿ ಆಗೋದಿಲ್ಲ ಅಂತ ಹೇಳಿ ನಾನು ಅಂದ್ಕೊಳ್ತೇನೆ. ಅದರಿಂದ ಇವತ್ತೇನು ಈ ಸರಳ ಕಾರ್ಯಕ್ರಮವನ್ನು ತಾವು ಮಾಡಿದಿರಿ, ನಿಮಗೆ 200 ಅಲ್ಲ, ಇನ್ನೂ 400 ಮಾಡಿ. ಏಕೆಂದರೆ ನಾನಲ್ಲಿ ವಿಡಿಯೋದಲ್ಲಿ ನೋಡಿದ್ರೆ 225ಕ್ಕೆ 200ಕ್ಕೆ ತಲುಪಬೇಕು ಅಂತ ಹೇಳ್ತಾ ಇದ್ದೀರಿ. ಅದಕ್ಕೆ ಇನ್ನೂ ಬೇಕಾದರೆ ಇನ್ನೂ 200 ಸೇರಿಸ್ಕೊಂಡ್ರೆ 400 ಆಗುತ್ತೆ. ಯು ಕ್ಯಾನ್ ಸ್ಟಾರ್ಟ್ ಸಮ್ ಮೋರ್ in not just 11 countries or more than 11 countries. So I wish you all the best. ಒಳ್ಳೆಯದಾಗಲಿ ನಿಮಗೆ. ಈ ಕಾರ್ಯಕ್ರಮ ಮುಂದುವರಿಲಿ, ಇನ್ನೂ ಹೆಚ್ಚೆಚ್ಚು ನಿಮ್ಮ ಸೇವೆ ಸಮಾಜಕ್ಕೆ ಸಿಗಲಿ ಅಂತೇಳಿ ನಾನು ಅಷ್ಟೇ ಹಾರೈಸ್ತೇನೆ. ಹೆಚ್ಚು ಸಮಯ ನಾನು ಇರೋದಕ್ಕಾಗುವುದಿಲ್ಲ, ದಯಮಾಡಿ ಕ್ಷಮಿಸಬೇಕು. ಏಕೆಂದರೆ ನಾನು ಮತ್ತೆ ಮೀಟಿಂಗ್ ವಾಪಸ್ ಹೋಗಬೇಕು. ಅದಕ್ಕೋಸ್ಕರ ತಾವು ಕಾರ್ಯಕ್ರಮವನ್ನು ಮುಂದುವರಿಸಿ